BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಜಿಲ್ಲಾಧಿಕಾರಿ ಫೌಜಿಯಾ ತನರುಮ್ ಮಾಲಾರ್ಪಣೆ ಮಾಡಿದರು. ಕಲಬುರಗಿ ನಗರದ ಟೌನ್ ಹಾಲ್ನಲ್ಲಿ ಹಸಿರು ಕ್ರಾಂತಿಯ ಹರಿಕಾರ, ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರತಿಮೆಗೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಮ್ ಅವರು ಮಾಲಾರ್ಪಣೆ ಮಾಡಿದರು. ಇನ್ನು ಇದೇ ವೇಳೆಯಲ್ಲಿ ಜಿಲ್ಲಾಧಿಕಾರಿಗಳು ಹೊಸ ವರ್ಷದ ಬಾಬು ಜಗಜೀವನ್ ರಾಮ್ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ನಂತರ ಸಮಾಜದ ಮುಖಂಡರಿಗೆ ಶುಭ ಕೋರಿದರು. ರೈತರಿಗೆ ವಿಶೇಷ ಸೌಲಭ್ಯಗಳನ್ನು ಕೊಡುವುದರ ಮುಖಾಂತರ ಶಾಲೆಯಲ್ಲಿದ್ದಂತಹ ಅಸ್ಪೃಶ್ಯ ಅನ್ನುವಂಥ ಎರಡು ಗಳಿಗೆಗಳನ್ನು ಕಂಡಿರುವಂತಹ ಇವರು ಪ್ರತ್ಯೇಕವಾಗಿ ಕೊಡುವಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಹಸಿರು ಕ್ರಾಂತಿ ಬಾಬು ಜಗಜೀವನ್ ರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಜೈ ಮದಿಗ, ಜೈ ಮದಿಗ, ಜೈ ಮದಿಗ. ಮುಖ್ಯ ಕಮಿಷನರ್ ಆಯುಕ್ತರು ಕಾರ್ಯಕ್ರಮದಲ್ಲಿ ಬಹಳ ಉತ್ಸುಕತೆಯಿಂದ, ಬಹಳ ಅಭಿಮಾನದಿಂದ, ಬಹಳ ಗೌರವದಿಂದ ಭಾಗಿಯಾಗಿ, ಜೊತೆಗೆ ಜಾತಿ ಪರಿಶಿಷ್ಟ ನೌಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಹಸಿರು ಕ್ರಾಂತಿ ಹರಿಕಾರರಿಗೆ, ದಲಿತರ ಬಂಧು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಅಧ್ಯಕ್ಷರೇ ಎಲ್ಲ ಕಡೆಯವರು, ಎಲ್ಲ ಸಮಸ್ತ ನಾಗರಿಕರೊಂದಿಗೆ, ಎಲ್ಲ ಅಧಿಕಾರಿ ವರ್ಗವರಿಗೆ ಮತ್ತು ನಮ್ಮೆಲ್ಲ ಸರ್ಕಾರಿ ನೌಕರರು ಸಂಘವರು ಅವರೆಲ್ಲರೂ ಸೇರಿ ಈ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಮತ್ತು ಕಲಬುರಗಿ ಎಲ್ಲ ಸಮಸ್ತ ಜನರಿಗೆ ನನ್ನ ಬಾಬು ಜಗಜೀವನ್ ರಾಮ್ ಜಯಂತಿ ಶುಭಾಶಯಗಳು ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತ ಆರ್ ಚೇತನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಹಾಕೆ, ಜಿಲ್ಲಾ ಪಂಚಾಯತ್ ಸಿಒ ಬನ್ವರ್ ಸಿಂಗ್ ಮೀನಾ, ಮಹಾನಗರ ಪಾಲಿಕೆ ಆಯುಕ್ತರಾದ ಭುವನೇಶ್ ದೇವಿದಾಸ್ ಪಾಟೀಲ್, ಉಪ ಆಯುಕ್ತರಾದ ಮಾಧವ್ ಗಿತ್ತಿ, ಕಲಬುರಗಿ ಸಹಾಯಕ ಆಯುಕ್ತೆ ರೂಪೇಂದ್ರ ಸಿಂಗ್ ಕೌರ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಜಾವಿದ್ ಕರಂಗಿ, ಸಮಾಜದ ಮುಖಂಡರಾದ ರಾಜು
ಸಂಜೀವ್ ವಾಡೇಕರ್, ಶ್ಯಾಮ್ ನಾಟಿಕರ್, ದಶರಥ್ ಕಲ್ಗುರ್ತಿ, ಬಂಡೇಶ್, ವಿಠಲ್ ಗೋಳಿ, ರಾಜು ಕಟ್ಟಿಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಬೂಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜನ್ಮ ದಿನಾಚರಣೆ ಪ್ರಯುಕ್ತ ವಿಧಾನಸೌಧದಲ್ಲಿರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹಾಗೂ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್.ಎಸ್. ಮಹದೇವಪ್ಪ, ತುಕಾರಾಂ, ಮಾಜಿ ಸಚಿವ ಆಂಜನೇಯ, ವಿಧಾನ ಪರಿಷತ್ ಸದಸ್ಯ ಸುಧಾಮ್ ದಾಸ್, ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ ಈ ಸೈಡ್ ಸರ್ ಸರ್ ಈ ಕಡೆ ಸ್ವಲ್ಪ ಈ ಕಡೆ ಮುನಿಯಪ್ಪ ಸರ್ ಸರ್ ವಂಶ ಸರ್ ಸಿಎಂ ಸರ್ ವಂಶ ಸರ್ ಈ ಕಡೆ ಸರ್ ಥ್ಯಾಂಕ್ ಯು ವಂಶ ಮುನಿಯಪ್ಪ ಸರ್ ಇಲ್ಲಿ ಸರ್ ಸಿಎಂ ಸರ್ ಸರ್ ಸಿಎಂ ಸರ್ ಸರ್ ಸಿಎಂ ಸರ್ 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 ಜಸ್ಟ್ ಡೌನ್ ಮೊಮ್ಮಗ ಇವರು ಸರ್ ಇರಿ ಸರ್ 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 ನಮಸ್ಕಾರ ಮುನಿಯಪ್ಪ ಸರ್ ಸರ್ ಸ್ವಲ್ಪ ಹಾಕಿ ಸರ್ ಮುನಿಯಪ್ಪ ಸರ್ ಸ್ವಲ್ಪ ಹಾಕಿ ಸರ್ ಸಿಎಂ ಸರ್ ಇದೇ ಏಪ್ರಿಲ್ 8ರಿಂದ 26ರವರೆಗೆ ಕಲಬುರಗಿಯಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ಸ್ ಹಾಗೂ ಎಐ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಮಿನಾರಾಯಣ ಗುರುಕುಲ ಶಾಲೆಯ ಪ್ರಾಂಶುಪಾಲರಾದ ನಾಗೇಶ್ವರ ರೆಡ್ಡಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ಏಪ್ರಿಲ್ 5ರಿಂದ ಸ್ವಾಮಿನಾರಾಯಣ ಗುರುಕುಲ ಶಾಲೆ ಕಲಬುರಗಿ ಮತ್ತು ಎಸ್ಟೆಮ್ ಲ್ಯಾಬ್ ಈ ಎರಡು ಸಂಸ್ಥೆಗಳ ಮೈತ್ರಿ ಸಹಯೋಗವು ರೋಬೋಟಿಕ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬೇಸಿಗೆ ಶಿಬಿರವನ್ನು ಅತ್ಯಂತ ಸಂತೋಷದಿಂದ ಪ್ರಸ್ತುತಪಡಿಸುತ್ತಿವೆ. ಏಪ್ರಿಲ್ 8ರಿಂದ ಏಪ್ರಿಲ್ 26ರವರೆಗೆ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳಿಗೆ ಭಾಗವಹಿಸಲು ಮುಕ್ತವಾದಂತಹ ಅವಕಾಶ ಇರುತ್ತದೆ. ಈ ಶಿಬಿರವು 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿದೆ ಹಾಗೂ ಬೆಳಗ್ಗೆ 9ರಿಂದ ಸಂಜೆ 4ವರೆಗೆ ಈ ಶಿಬಿರ ನಡೆಯಲಿದೆ. ಈ ಶಿಬಿರದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸಾರಿಗೆ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೊರಗಿನ ಊರಿನಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ಸೌಲಭ್ಯ ಕೂಡ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ಎಸ್ಟೆಮ್ ಲ್ಯಾಬ್ ಏನಂತಂದ್ರೆ ವಿ ಆರ್ ಇಂಟು ರೋಬೋಟಿಕ್ಸ್ ಅಂಡ್ ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೋಬೋಟಿಕ್ಸ್. ವಿ ಟೀಚ್ ಅಂದರೆ ನಾವು ಈ ಸ್ಕೂಲ್ ಮಕ್ಕಳಿಗೆ ರೋಬೋಟಿಕ್ಸ್ ಅಂದರೆ ಏನು, ರೋಬೋಟಿಕ್ಸ್ ಯಾವ ಥರ ಕೆಲಸ ಮಾಡುತ್ತೆ, ಅದರಿಂದ ಮುಂದಿನ ಜೀವನದಲ್ಲಿ ಯಾವ ಥರ ಅವರು ಅಳವಡಿಸ್ಕೋಬೇಕು ಅನ್ನೋದೊಂದು ಕಲಿಸ್ಕೊಡ್ತೀವಿ ಅವರಿಗೆ. ಲೈಕ್ ನಾವು ಒಂದು 20 ವರ್ಷ ಕೆಳಗಡೆ ಕಂಪ್ಯೂಟರ್ಸ್ ಹೇಗಿತ್ತು ಸ್ಕೂಲಲ್ಲಿ, ಸೊ ಸಿಮಿಲರ್ ಟು ದ್ಯಾಟ್ ಇವಾಗ ಈ ಎರಾ ಏನಿದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ ಎರಾ ಅಂತೀವಿ. ಮುಂದೆ ಬರೋ ದಿನಗಳಲ್ಲೆಲ್ಲ ಇದ್ರ ಮೇಲೆ ಜಾಬ್ ಅಪರ್ಚುನಿಟೀಸ್, ಬಿಸ್ನೆಸ್ ಅಪರ್ಚುನಿಟೀಸ್ ಜಾಸ್ತಿ ಬರುತ್ತೆ. ಸೊ ಮಕ್ಕಳಿಗೆ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡಬೇಕು ಅಂತ ವಿ ಹ್ಯಾವ್ ಅಸೋಸಿಯೇಟೆಡ್ ವಿತ್ ಸ್ವಾಮಿನಾರಾಯಣ ಗುರುಕುಲ್ ಸ್ಕೂಲ್ ಜೊತೆ. ಸೊ ಆ ಉದ್ದೇಶದಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್. ಸೊ ಬೇಸಿಕಲಿ ಏನು ಹೇಳಬೇಕು ಅಂತಂದರೆ ಲೈಕ್ ವೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ ಅಂದರೆ, ಈಗ ನಾವು ಫಸ್ಟ್ ನೋಡ್ಬೇಕಂದ್ರೆ ಇಟ್ ಈಸ್ ಇನ್ 1700 ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಶುರು ಆಯಿತು. ಸೊ ಆಫ್ಟರ್ ದ್ಯಾಟ್ ಆಟೋಮೇಷನ್ ರೆವಲ್ಯೂಷನ್ ಶುರು ಆಯಿತು. ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ಸ್ ರೆವಲ್ಯೂಷನ್ ಶುರು ಆಯಿತು. ಸೊ ಈ ಬರೋ 25ರಿಂದ 30 ವರ್ಷಗಳು ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆವಲ್ಯೂಷನ್ ಇದೆ. ಸೊ ಇದ್ರ ಮೇಲೆ ಎಂಟೈರ್ ನಮ್ಮ ಲೈಫ್ ಡಿಪೆಂಡೆಂಟ್ ಆಗೋದು. ನಾವು ನಮ್ಮ ಅಗ್ರಿಕಲ್ಚರ್ ಸೈನ್ಸಿಂದ ಸ್ಪೇಸ್ ಸೈನ್ಸ್ವರೆಗೂ ಈ ಟೆಕ್ನಾಲಜಿನೇ ಯೂಸ್ ಆಗೋದು ಬರೋ ದಿನಗಳಲ್ಲೆಲ್ಲ. ಸೊ ನಮ್ಮ ಮಕ್ಕಳಿಗೆ, ಈ ಭಾಗದ ಮಕ್ಕಳಿಗೆ ನಾಲೆಜ್ ಟ್ರಾನ್ಸ್ಫರ್ ಆಗಬೇಕು, ಅವರು ಇದ್ರ ಬಗ್ಗೆ ಮಾಹಿತಿ ಬರಬೇಕು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬರಬೇಕು ಅವರಿಗೆ ಅಂತ ನಾವೊಂದು ಬೇಸಿಗೆ ಶಿಬಿರ ಶುರು ಮಾಡಿದ್ದೀವಿ, ಸಮ್ಮರ್ ಕ್ಯಾಂಪ್. ಸೊ ಇದಕ್ಕೆ ನಾವು ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಶ್ರೀ ಸ್ವಾಮಿನಾರಾಯಣ ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್, ಏರ್ಪೋರ್ಟ್ ರೋಡ್, ಕಲಬುರಗಿ.
ಇವರು ನಮಗೊಂದು ಅವಕಾಶ ಕೊಟ್ಟು ಅವ್ರ ಜೊತೆ ಅಸೋಸಿಯೇಟ್ ಆಗಿ ಕೊಲಾಬ್ರೇಟ್ ಆಗಿ ಈ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಸೊ ಇದಕ್ಕೆ ತುಂಬ ಧನ್ಯವಾದಗಳು. ಆಮೇಲೆ ಪ್ರಾಂಶುಪಾಲ್ ಅವರು ಪ್ರಿನ್ಸಿಪಲ್ ಬಂದಿದ್ದಾರೆ, ನಾಗೇಶ್ವರ ರೆಡ್ಡಿ ಸರ್, ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಾಗೇಶ್ವರ ರೆಡ್ಡಿ. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಿಸಲಾಯಿತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಕಲಬುರಗಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮನೆಯವರು ಪುಷ್ಪನಮನ ಸಲ್ಲಿಸಿದರು. ಇದೇ ವೇಳೆಯಲ್ಲಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿದರು. ಧರ್ಮಜ ಹೊರ ಕರ್ಕೊಂಬರಿ. ಬಾಬು ಜಗಜೀವನ್ ರಾಮ್ಜಿಯವರ ದಿನಾಚರಣೆಯನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಬಾಬು ಜಗಜೀವನ್ ರಾಮ್ಜಿಯವರ ಒಂದು ಸ್ವಾತಂತ್ರ್ಯ ಹೋರಾಟದಕ್ಕಿಂತ ಮುಂಚೆ ಮತ್ತು ಸ್ವಾತಂತ್ರ್ಯದ ನಂತರ ಈ ದೇಶಕ್ಕೆ ಭಾಳ ಅಪಾರವಾಗಿರ್ತಕ್ಕಂಥ ಕೊಡುಗೆ ಇದೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಬು ಜಗಜೀವನ್ ರಾಮ್ಜಿಯವರು ಭಾಳ ಮಹತ್ವದ ಪಾತ್ರವನ್ನು ವಹಿಸಿದರು. ದೇಶದ ಯುವಕರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಜೋಡಿಸಕ್ಕಂಥ ಕೆಲಸ ಬಾಬು ಜಗಜೀವನ್ ರಾಮ್ಜಿಯವರು ಮಾಡಿದರು. ಹಾಗಾಗಿ ಅವರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಳ ಮಹತ್ವದ ಒಂದು ಅವರ ಪಾತ್ರವಾಗಿತ್ತು. ಸ್ವಾತಂತ್ರ್ಯದ ನಂತರ ಈ ದೇಶದ ಉಪಪ್ರಧಾನಿಯಾಗಿ ಈ ದೇಶದ ಹಸಿರು ಕ್ರಾಂತಿಯ ಹರಿಕಾರ ಅಂತಲೇ ಇವತ್ತು ಬಾಬು ಜಗಜೀವನ್ ರಾಮ್ರವರನ್ನು ಇಡೀ ದೇಶ ಗುರುತಿಸ್ತದೆ. ಅವರ ಅವಧಿಯಲ್ಲಿಯೇ ಈ ದೇಶದಲ್ಲಿ ಭಾಳಷ್ಟು ಒಂದು ಹಸಿರು ಕ್ರಾಂತಿ ಆಯಿತು. ಈ ದೇಶದಲ್ಲಿ ಇವತ್ತು ಏನು ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಗ್ರಿಕಲ್ಚರಲ್ಲಿ ನಮಗೆ ಉನ್ನತಿಯಾಗಿದೆ. ಇವತ್ತು ನಮ್ಮ ಫುಡ್ ಪ್ರೊಡಕ್ಷನ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಅವರ ಪಾತ್ರ ಕೂಡ ಭಾಳ ಮಹತ್ವದ್ದಾಗಿದೆ. ಈ ದೇಶದಲ್ಲಿ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿ, ಯಾಕಂದರೆ ಅವರು ಕೂಡ ಒಂದು ಭಾಳ ಮಹತ್ವದ ಪಾತ್ರವನ್ನು ಕೂಡ ಅವರು ವಹಿಸಿದರು. ಅವರು ಈ ದೇಶದ ರಕ್ಷಣಾ ಸಚಿವರಾಗಿ ಮತ್ತು ಅನೇಕ ಖಾತೆಗಳನ್ನು ನಿಭಾಯಿಸಿ ಈ ದೇಶದ ಉಪ ಪ್ರಧಾನಿಯಾಗಿಯೂ ಕೂಡ ಬಾಬು ಜಗಜೀವನ್ ರಾಮ್ಜಿಯವರು ಜವಾಹರ್ಲಾಲ್ ನೆಹರು ಅವ್ರ ಜೊತೆ ಮತ್ತು ಅನೇಕ ಇವತ್ತು ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರ್ತಕ್ಕಂಥ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ನಮಗೆ ಸ್ವಾತಂತ್ರ್ಯ ಕೊಡಿಸಿದ ಮೇಲೆ ಏನು 10 ವರ್ಷಗಳ ಕಾಲ ಈ ದೇಶವನ್ನು ಕಟ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ಆ ಒಂದು ಭಾಳ ಮಹತ್ವದ ಪಾತ್ರ ಬಾಬು ಜಗಜೀವನ್ ರಾಮ್ಜಿಯವರು ವಹಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಅನೇಕರು ಇದ್ದರು. ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಡೋದ್ರಲ್ಲಿ ತಪ್ಪೇನಿದೆ? ಹಾಗಾದರೆ ಗ್ಯಾರಂಟಿ ಕೊಟ್ಟ ಮೇಲೆ ಕಾಂಗ್ರೆಸ್ ಏಕೆ ಪ್ರಚಾರ ಮಾಡಿಕೊಳ್ಳುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. ಸಚಿವ ಸಂತೋಷ್ ಲಾಡ್ ಹೇಳಿಕೆ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಲಾಡ್ ಅವರು ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ಎಂದರು. ಮೇಲಿಂದ ನಿರ್ದೇಶನ ಇರೋ ಕಾರಣಕ್ಕೆ ಹಾಗೆ ಮಾತನಾಡಿರಬೇಕು. ಕಾಂಗ್ರೆಸ್ನವರು ಉದ್ರಿ ಭಾಗ್ಯಗಳ ಬಗ್ಗೆ ಪ್ರಚಾರ ಮಾಡಿದ್ರೆ ನಡೆಯುತ್ತದೆ ಎಂದು ಅವರು ಪ್ರಶ್ನಿಸಿದರು. ಕೋಲಾರದ ಅನ್ನಭಾಗ್ಯ ಬಗ್ಗೆ ಪ್ರಚಾರ ಮಾಡುತ್ತಾರೆ. ಕಾಂಗ್ರೆಸ್ ಒಂದು ಕಾಳು ಅಕ್ಕಿಯನ್ನ ಕೊಡಲಾಗಿಲ್ಲ, ಕೇಂದ್ರದ ಅಕ್ಕಿಯನ್ನು ನಾವೇ ಕೊಟ್ಟಿದ್ದೇವೆ ಎಂದು ಹೇಳುತ್ತಾರೆ. ಮುದ್ರಾಂಕ ಶುಲ್ಕ, ವಾಹನ ತೆರಿಗೆ ಸೇರಿ ಎಲ್ಲ ಶುಲ್ಕ ಏರಿಕೆಯಾಗಿದೆ. ಉಚಿತ ಗ್ಯಾರಂಟಿ ಕೊಟ್ಟ ಮೇಲೆ ಪ್ರಚಾರ ಏಕೆ ಮಾಡುತ್ತೀರಾ? ನಾವೇನು ಕೆಲಸ ಮಾಡಿದ್ದೇವೆ ಎಂದಂತಹ ಹೇಳುವುದು ಸಹಜ. ನಾವು ಅಭಿವೃದ್ಧಿ ನೀಡಿದರ ಬಗ್ಗೆ ಹೇಳುತ್ತಿದ್ದೇವೆ. ಕಾಂಗ್ರೆಸ್ನವರು ಕೊಡದೆ ಇರೋದ್ರ ಬಗ್ಗೆ ಹೇಳುತ್ತಿದ್ದಾರೆ ಎಂದು ಜೋಶಿ ಹರಿಹಾಯ್ದರು. ವೈಕೆ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಬಹುತೇಕ ವಿಶ್ವಾಸ ಕಳ್ಕೊಂಡಾರೋ ಏನೋ ಮತ್ತು ಮೇಲಿಂದ ಒತ್ತಡ ಭಾಳ ಅದನೇನೋ ನನಗೆ ಗೊತ್ತಿಲ್ಲ. ಒಂದು ಮಾಡಿದ ಕೆಲಸ ಜನರು ಬಂದು ಹೇಳೋದು ಬೇಡ, ಹೋಗಲಿ. ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ, ಫ್ರೀ ಭಾಗ್ಯಗಳು, ಅವನ್ಯಾಕೆ ಪ್ರಚಾರ ಮಾಡ್ತಾರಂತ ಎಲ್ಲರಿಗೂ ಮುಟ್ಟಿಬಿಟ್ಟೈತೆ ಅಂತ ಅವರ ಹೇಳ್ಕೊತಾರಲ್ಲ. ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ.
ಭಾಗ್ಯಗಳು ಇಷ್ಟು ಜನಕ್ಕೆ ಮುಟ್ಟ್ಯಾವ, ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ. ಕೊಡಲಾರದ ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು. ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನೂ ತನಕ. ಆ ಅಕ್ಕಿ ಬಗ್ಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಆವಂತರ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಟ್ಯಾಕ್ಸ್ವರೆಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿವಿ ಅಂತ ಹೇಳಿ. ಫ್ರೀ ಎಲೆಕ್ಟ್ರಿಸಿಟಿ 200 ಯೂನಿಟ್ ಒಬ್ಬರಿಗಾರ ಸಿಕ್ಕಿದ್ದು ಉದಾಹರಣೆ ತೋರಿಸಂತ ಹೇಳ್ರಿ. ರೈತರು ಹಾಕ್ತಾರಂತ ಟ್ರಾನ್ಸ್ಫಾರ್ಮರ್ಗೆ ಎಲ್ಲ ಮಾಡಿದ್ದಾರೆ, ಓಕೆ. ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ, ಜನ ಭಾಳ ಇದ್ದಿದ್ದಾರೆ. ಗ್ಯಾರಂಟಿ ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಯಾಕೆ ಮಾಡ್ತಿರಲ್ಲ ಆಡವ್ರೆ? ಪ್ರಚಾರ ಮಾಡೋದು, ಜನರಿಗೆ ನಾವೇನು ಕೆಲಸ ಮಾಡೀವಿ ಅಂತ ಹೇಳೋದು ಇದೊಂದು ಸಹಜಿಕ ಪ್ರಕ್ರಿಯೆ. ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ನಿಜಕ್ಕೂ ಆಶ್ಚರ್ಯ ತಂದಿದೆ. ನಾವು ಏನು ಕೆಲಸ ಮಾಡ್ತೀವಿ, ಈಗ ನೀವೇನು ಮಾಡ್ತಾಯಿದ್ದೀರಿ? ನಾವು ಕೊಟ್ಟ ಅಕ್ಕಿ ನಿಮ್ಮದು ಒಂದು ಪ್ರಚಾರ ಮಾಡ್ತಾ ಇದ್ದೀರಿಲ್ಲ. ನಾವು ಕೊಟ್ಟಿದ್ದು ಹೇಳ್ತಾ ಇದ್ದೀವಿ, ನೀವು ಕೊಡಲಾರ್ದು ಹೇಳ್ತಾ ಇದ್ದೀರಿ. ಇದು ನಮಗೆ ಕಾಂಗ್ರೆಸ್ಸಿಗರು ಡಿಫರೆನ್ಸ್. ಸರ್, ಈಗ 1 ಲಕ್ಷ ಕೋಟಿ ಮನೆಗಳನ್ನು ಕಟ್ಟಿದೆ ಅಂತ ಒಂದಾದರೂ ಮನೆ ತೋರಿಸಿದಾರ ಇವರು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಹೋಗಿ ಅಡ್ಡಾಡಿ ನೋಡ್ಕೊಂಬ ಅಂತ ಹೇಳ್ರಿ. ಅವ್ರು ಹಳ್ಳಿಗೆ ಹೋಗೋದಿಲ್ಲ, ಹೆಂಗೆ ಗೊತ್ತಾಗಲ್ಲ ಅವರು. ಸರ್, ಈಗ SR ಶ್ರೀನಿವಾಸ್ ಅವರು ನಿನ್ನೆ ಪ್ರಚಾರ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು. ಪ್ರಧಾನಿ ಮೋದಿಯವರ ಮುಂದೆ 25 ಸಂಸದರು ನಿಲ್ಲುವಂಥ ಗಂಡಸರು ಯಾರೂ ಇಲ್ಲ. ಒಳ್ಳೆ ಆಮೇಲೆ GS ಬಸವರಾಜ್ ನಪುಂಸಕ ಅಂತೇಳಿ ಪದಗಳನ್ನು ಬಳಕೆ ಮಾಡಿದ್ದಾರೆ. ನೋಡ್ರಿ, ಈ ರೀತಿ ಅಸಭ್ಯ ಲ್ಯಾಂಗ್ವೇಜು ಮಾತನಾಡೋದು ನಾನಂತೂ ಮಾಡಲ್ಲ. ಆದರೆ ನಾನು ಹೇಳೋದು, ಏನೇ ಸಿದ್ದರಾಮಯ್ಯನವರು ಈ ಮಾತು ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳೋದು, ನೀವು ಏನು ಮಾಡ್ತಾಯಿದ್ದೀರಿ? ಹಿಂದೆ JDS ತೊಳಗಿದ್ದಾಗ ನೀವೇನು ಮಾತಾಡ್ತಾಯಿದ್ರಿ? ಸೋನಿಯಾ ಗಾಂಧಿಯವ್ರ ಬಗ್ಗೆ ಏನು ಮಾತಾಡಿದ್ರಿ? ನಾವು ಕಾಯಂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ವಿರೋಧದೊಳಗೆ ಇದ್ದೀವಿ. ನಾವೆಂದೂ ಅಂಥ ಭಾಷೆ ಬಳಸಿಲ್ಲ. ನೀವಂಥ ಕೆಟ್ಟ ಭಾಷೆ ಬಳಸಿ ಇವತ್ತು ಹೋಗಿ ಸನ್ಮಾನ್ಯ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ತಿಳ್ಕೊಂಡು ಯಾರೋ ತಥಾಕಥಿತ ಇಂಡಿ ಘಟಕದವರು ಹೇಳಿದರು. ಅದಕ್ಕೆ ವಿರೋಧ ಮಾಡಿದವರು ಯಾರು? ರಾಹುಲ್ ಗಾಂಧಿಯವ್ರನ್ನ ಓಲೈಸಲಿಕ್ಕೆ, ಇವರು ಅವ್ರ ಮುಂದೆ ಟೊಂಕ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ, ಸೊಂಟ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ ಇವರೇ ವಿರೋಧ ಮಾಡಿದ್ರಲ್ಲ. ನಿಮ್ಮ ಒಂದು ಅವರಿಗೆ, ರಾಹುಲ್ ಗಾಂಧಿಯವರಿಗೆ ನಿಮ್ಮ ರಾಜಕೀಯ ಅನುಭವದಷ್ಟು ವಯಸ್ಸಾಗಿದೆ. ಈಗ ವಯಸ್ಸಾಗಿದೆ ಅವ್ರಿಗೆ 50, 55, 52 ವಯಸ್ಸಾಗಿದೆ. 60 ಆಗಿರ್ಬೇಕು. ಸೊ ನಿಮ್ಗೆ, ನೀವು ರಾಜಕಾರಣ ಮಾಡಲಿಕ್ಕೆ ಶುರು ಮಾಡಿ 50 ವರ್ಷ ಆಯ್ತು. ಅವ್ರ ಮುಂದೆ ಟೊಂಕ ಬಗ್ಗಿಸಿ ನಿಲ್ಲಿಸ್ತೀರಿ ನೀವು. ನೀವೇನು ಮಾಡ್ತೀರಿ? ನಮ್ಮ ಕ್ಯಾಬಿನೆಟ್ನಿಂದ ಹಿಡ್ಕೊಂಡು ನಮ್ಮ ಪ್ರತಿಯೊಂದು ಹಂತದಲ್ಲಿ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗ್ತದೆ. ನಮ್ಮಲ್ಲೇ ಆರಿಸಿ ಬರುವಂಥವ್ರು, ಅಂದರೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆರಿಸಿ ಬರುವಂಥವ್ರು ಅಥವಾ ಇನ್ಯಾವುದೇ ಪದಾಧಿಕಾರಿಗವರು, ಅವ್ರು ಕೇವಲ ಆ ಫ್ಯಾಮಿಲಿ ಅನ್ನೋ ಕಾರಣದಿಂದ ಆಗೋದೇ ಇಲ್ಲ. ಈ ಹಿಂದೆ ಈಗ ನಡ್ಡಾ ಅವರಿದ್ದಾರೆ, ಈ ಹಿಂದೆ ಅಮಿತ್ ಶಾ ಅವರಿದ್ದರು, ಅದಕ್ಕಿಂತ ಮೊದಲು ರಾಜನಾಥ್ ಸಿಂಗ್ ಇದ್ದರು, ಗಡ್ಕರಿ ಇದ್ದರು. ಮುಂದೆ ಯಾರು ಆಗ್ತಾರೆ ಗೊತ್ತಿಲ್ಲ. ಅವ್ರ ಪಾರ್ಟಿ ಒಳಗೆ ಫಿಕ್ಸ್. ಇದೇ ಸರ್ತೆ ನಾಮಕೆ ವಾಸ್ತೆ ಪಾಪ ಅವ್ರನ್ನ ಖರ್ಗೆ ಅವ್ರನ್ನ ಇಟ್ಟಾರ, ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಂದ್ರೆ ಇಲ್ಲ ಅಂದಾರೆ. ಇವ್ರದ್ದು ಪ್ರೀತಿ ಇದೆ, ದಲಿತರ ಬಗ್ಗೆ ಇರುವಂಥ ಪ್ರೀತಿ ಇದೆ. ನೀವು ಧೈರ್ಯದಿಂದ ಹೇಳಬೇಕಾಗಿತ್ತಿಲ್ಲ. ಖರ್ಗೆ ಅವರು ದೊಡ್ಡವರಿದ್ದಾರೆ, ಖರ್ಗೆ ಅವ್ರು ಆದರೆ ತಪ್ಪಿಲ್ಲ ಅಂತ. ಯಾಕೆ? ರಾಹುಲ್ ಗಾಂಧಿ ಓಲೈಸಲಿಕ್ಕೆ, ರಾಹುಲ್ ಗಾಂಧಿ ಅನ್ನೋಂಥ ಒಬ್ಬ ಅಪ್ರಬುದ್ಧ ನಾಯಕನ ಓಲೈಸಲಿಕ್ಕೆ ನೀವು ಅವ್ರ ಹೆಸರು ಹೇಳ್ತೀರಿ. ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು. ನಮ್ಮ ಕ್ಯಾಬಿನೆಟ್ 5-6 ತಾಸು ನಡೀತಾವೆ. ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದೊಂದು ತಾಸು ಚರ್ಚೆ ನಡೀತಾವೆ. ನೀವೇನು ಮಾತಾಡ್ತಾರೆ? ಅವರು ರಾಜಕೀಯಕ್ಕಾಗಿ, ರಾಜಕೀಯ ತೆವಲಿಗಾಗಿ ಕೀಳು ಬಟ್ಟದ ಭಾಷೆಯನ್ನು ಬಳಸ್ತಾರೆ. ಈ ಎಲೆಕ್ಷನ್ನ ಕೇವಲ ರಾಮನ ಬಾವುಟ ಮಂದಿರ ಇದೆ, ನೀವು ರಾಮ ಮಂದಿರದಿಂದ ಹೊಟ್ಟೆ ತುಂಬುತ್ತಾ ಅನ್ನೋದು ಒಂದು ಮಾತು. ನಾ ಕೇಳೋದು, ಜೈ ಶ್ರೀರಾಮ ಶ್ರೀರಾಮಚಂದ್ರಕಿ ಅಂತ ಜೈ ಅಂಥೇಳಿ ಯಾಕೆ ಹೇಳಿದ್ರೆ ಹಂಗಾರೆ ನಿಮ್ಗೆ ರಾಮನದ ಅಷ್ಟ ನಡೆಯೋದಿಲ್ಲ ಅಂದ್ರೆ? ಭಯ ರಾಮನ ಬಗ್ಗೆ ಭಾಳ ಅದ. ನಡು ಹಿಂಗೆ ಬಿಡ್ತಾರೆ. ಮತ್ತೆ ಹೊಟ್ಟೆ ತುಂಬಲ್ಲ. ಎಲ್ಲರೂ ಒಂದು ಕಾಳು ಅಕ್ಕಿ ಕೊಟ್ಟಿದ್ರೆ ಸರ್ವೆ ಮಾಡ್ಕೊಂಬರ್ರಿ. ಅಕ್ಕಿ ಕೊಟ್ಟಿದ್ದು ಮೋದಿ ಪ್ರಚಾರ. ನಾನು ಆರಂಭಕ್ಕಾದ ಹೇಳಿದೆ, ಫೋಟೋ ಅಡ್ವರ್ಟೈಸ್ಮೆಂಟು ಫೋಟೋ ಹಾಕೊಳ್ಳೋದು ಅವರು. ಥ್ಯಾಂಕ್ ಯು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜನ್ಮದಿನಾಚರಣೆ ಪ್ರಯುಕ್ತ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬಾಬೂಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಕಲಬುರಗಿ ನಗರದ ಟೌನ್ ಹಾಲ್ನಲ್ಲಿ ಇರುವ ಹಸಿರು ಕ್ರಾಂತಿಯ ಹರಿಕಾರ, ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಅವರ ಭಾವಚಿತ್ರಕ್ಕೆ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಪುಷ್ಪ ನಮನ ಸಲ್ಲಿಸಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು.
ಜಗದೊಳಗ ನಿನ್ನ ನಾಮ ಬಾಬು ಜಗ ಜೀವನ ಜಗದೊಳಗ ನಿನ್ನ ನಾಮ ಬಾಬು ಜಗ ಜೀವನ ನಾಮ ಜಗದೊಳಗ ನಿನ್ನ ನಾಮ ತಂದೆ ಹನು ಸೊಮೆಯ ರಾಮ ತಾಯಿ ಮಾಡುವ ಸಂತಿಯಮ್ಮ ತಂದೆ ಹನು ಸೊಮೆಯ ರಾಮ ತಾಯಿ ಬಾಬು ಜಗಜೀವನರಾಮ್ ಅವರ 117ನೇ ಜಯಂತ್ಯೋತ್ಸವ ಎಲ್ಲ ಸಮಾಜದ ಬಾಂಧವಗಳಿಗೆ ಮತ್ತು ಕಲಬುರಗಿಯ ಜನರಿಗೆ ನಾನು ಶುಭಾಶಯ ಮತ್ತು ಅಭಿನಂದನೆ ಹೇಳ್ತಾ, ಇವತ್ತು ನಮ್ಮ ಹಸಿರು ಕ್ರಾಂತಿ ಮಾಡಿದ ಡೆಪ್ಟಿ ಪ್ರಧಾನಮಂತ್ರಿ ಜಗಜೀವನರಾಮ್ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಹಸಿರು ಕ್ರಾಂತಿಕಾರಿ ಮತ್ತು ಅವರು ಲೇಬರ್ ಮಿನಿಸ್ಟರ್ ಆದಾಗ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ದಾರೆ. ಇವತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲ್ ವಿಂಗ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡಿ ಇವತ್ತು ಸಾಮಾನ್ಯ ಜನರಿಗೆ ದಲಿತರಿಗೆ ನ್ಯಾಯ ಕೊಟ್ಟಂಥ ಬಾಬು ಜಗಜೀವನರಾಮ್ ಅವರು. ಇವತ್ತು ನಾವೆಲ್ಲರೂ ಇವತ್ತು ನನಗೂ ಒಂದು ಸೌಭಾಗ್ಯ ಸಿಕ್ಕಿದ್ದು. ನನ್ನ ತಂದೆ ಗೋಪಾಲ್ ದೇವ್ ಜಾಧವ್ ಫ್ರೀಡಮ್ ಫೈಟರ್ ಅವ್ರ ಜೊತೆ ದಿಲ್ಲಿಗೆ ಹೋದಾಗ ಅವ್ರ ಜೊತೆ ಒಂದು ಅರ್ಧ ಗಂಟೆ ಕೂತಿದ್ವಿ. ಭಾಳಷ್ಟು ಒಬ್ಬ ದೊಡ್ಡ ಜ್ಞಾನಿ ಮತ್ತು ಜನಪರ ಕೆಲಸ ಮಾಡುವ ಒಬ್ಬ ಮಹಾನೇತ. ಅವರ ಮಾರ್ಗದರ್ಶನಲ್ಲಿ ಅವರ ಏನು ಜನಸೇವೆ ಮಾಡುವ ನಮಗೇನು ಮಾರ್ಗದರ್ಶನ ಆಗಿದೆ ಆ ಮಾರ್ಗದರ್ಶನ ನಾವೆಲ್ಲ ನಡಿಬೇಕು. ಈ ಸಂದರ್ಭದಲ್ಲಿ ಎಂಎಲ್ಸಿ ಶಶಿಲ್ ಜಿ ನಮೋಶಿ, ಬಿಜಿ ಪಾಟೀಲ್, ಶಾಸಕ ಬಸವರಾಜ ಮತ್ತಿಮೂಡು ಸೇರಿದಂತೆ ಜಯಂತ್ಯೋತ್ಸವ ಸಮಿತಿಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಕೇಂದ್ರ ಕಚೇರಿ ಕಲಬುರಗಿ ಸಂಘಟನೆ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಅರ್ಪಿಸಲಾಯಿತು. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 117ನೇ ಜನ್ಮ ದಿನಾಚರಣೆ ನಿಮಿತ್ತ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಕೇಂದ್ರ ಕಚೇರಿ ಕಲಬುರಗಿ ಸಂಘಟನೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಮಹೇಶ್ ಹುಬ್ಬಳ್ಳಿ ಅವರು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಭಾವಚಿತ್ರಕ್ಕೆ ಮತ್ತು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದಿನಿ ಸನಬಾಲ್, ಶಶಿಕಲಾ ನರೋಣಕರ್, ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ರುದ್ರವಾಡಿ, ಡಾಕ್ಟರ್ ರವಿಕಾಂತ್ ಕ್ಯಾತ್ನಾಳ್, ಜೈ ಭೀಮ್, ವಿದ್ಯಾಧರ್ ಕಾಂಬಳೆ, ವಿಠಲ್ಗೊಳ, ಸೋಮಶೇಖರ್ ಮದನ್ಕರ್, ದೇವಮ್ಮ ಹುಲಿಮನಿ, ಸುರೇಂದ್ರ ಸನಬಾಲ್, ಸುಮಂಗಲ ಸಂಗಾವಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಾಡಿನ ಜನತೆಗೆ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯ ಕೋರುತ್ತಾ, ಕರ್ನಾಟಕ ರಾಜ್ಯ ಮತ್ತು ದೇಶಾದ್ಯಂತ ಅತಿ ವಿಜೃಂಭಣೆಯಿಂದ ಬಾಬು ಜಗಜೀವನರಾಮರವರ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ನಿಮಿತ್ತವಾಗಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರಿ ಅರೆ ಸರ್ಕಾರಿ ನೌಕರ ಸಂಘದ ನೇತೃತ್ವದಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಬಂದಂಥ ಸಮಸ್ತ ಎಲ್ಲ ನಾಗರಿಕರಿಗೂ ಬಾಬು ಜಗಜೀವನರಾಮ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಈ ಕಾರ್ಯಕ್ರಮವನ್ನು ಇದೇ ರೀತಿಯಾಗಿ ವಿಜೃಂಭಣೆಯಿಂದ ಎಲ್ಲ ದೇಶಾದ್ಯಂತ ರಾಷ್ಟ್ರಾದ್ಯಂತ ನಡಿಲಂತ ಶುಭ ಹಾರೈಸಿ, ನನ್ನ ಹೆಸರು ಮಹೇಶ್ ಹುಬ್ಬಳ್ಳಿ, ಸರ್ಕಾರಿ ಅರೆ ಸರ್ಕಾರಿ ನೌಕರ ಸಂಘದ ಕರ್ನಾಟಕ ರಾಜ್ಯಾಧ್ಯಕ್ಷ ಮತ್ತು ಕಲಬುರಗಿ ಜಿಲ್ಲಾಧ್ಯಕ್ಷ. ಎಲ್ಲರಿಗೂ ನಮಸ್ಕಾರಗಳು. ಬಾಬೂಜಿಯವರ ಜನ್ಮದಿನದ ಶುಭಾಶಯಗಳು. ಹಸಿರು ಕ್ರಾಂತಿಯ ಹರಿಕಾರ, ಸುದೀರ್ಘ ಕಾಲ ಕೇಂದ್ರಾಡಳಿತದಲ್ಲಿ ಒಂದು ಆಡಳಿತ ಮಾಡಿದಂತಹ ಮಹಾನ್ ಮಾನವತಾವಾದಿ ಹೋರಾಟಗಾರ ಬಾಬು ಜಗಜೀವನರಾವ್ ಜಯಂತಿಯ ಶುಭಾಶಯಗಳು. ಇವರ ಬಗ್ಗೆ ಹಸಿರು ಕ್ರಾಂತಿಯ ಹರಿಕಾರ ಅಷ್ಟೇ ಅಲ್ಲ, ಇವರು ವಿಜಯ್ ದಿವಸ್ ಇದರ ಒಂದು ರೂವಾರಿ ಕೂಡ. ವಿಜಯ್ ದಿವಸದ ಈ ಒಂದು ಇಂಡೋಪಾಕ್ ಯುದ್ಧದಲ್ಲಿ ಪಾಕಿಸ್ತಾನದ ಸೈನಿಕರು ಭಾರತದ ಮೇಲೆ ಒಂದು ಯುದ್ಧವನ್ನು ಸಾರಿದಾಗ ಸಿಯಾಚಿನ್ ಪ್ರದೇಶಕ್ಕೆ ಹೋಗಿ ಖುದ್ದಾಗಿ ಸಚಿವರಾದಂಥ ಇವರು ಹೋಗಿ ನಮ್ಮ ಸೈನಿಕರಿಗೆ ಬಲ ಬೆಂಬಲ ಕೊಟ್ಟು ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ನೀಡಿ ಸೈನಿಕರಿಗೆ ಬಲ ತುಂಬಿ ಪಾಕಿಸ್ತಾನದ 91,000 ಸೈನಿಕರು ಭಾರತಕ್ಕೆ ಶರಣಾಗತರಾದರು. ಇದರ ಒಂದು ಶ್ರೇಯಸ್ಸು ಕೇವಲ ಬಾಬು ಜಗಜೀವನರಾವ್ ಅವರಿಗೆ ಹೋಗುತ್ತದೆ. ಈ ಮುಂದೆ ಬರತಕ್ಕಂಥ ದಿನಗಳಲ್ಲಿ ದಲಿತರು, ಶೋಷಿತರು, ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಆ ಜಗಜೀವನರಾಮ್ ಅವರ ವಿಚಾರಗಳ ಮೇಲೆ ನಾವೆಲ್ಲ ರಾಜಕೀಯ ಕ್ರಾಂತಿ ಮಾಡಬೇಕಾಗಿದೆ. ಈ ದೇಶದಲ್ಲಿ ಮತ್ತೆ ಅವರ ಆಶಯದಂತೆ ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಆಳುವ ವರ್ಗ ಆಗುವುದರ ಮೂಲಕ ಅವ್ರ ವಿಚಾರಗಳನ್ನು ನಾವು ಮುಂತೋಗ್ತಕ್ಕಂಥ ಕೆಲಸ ಅವರ ಅನೇಕಗಳನ್ನು ನಾವೆಲ್ಲ ಮಾಡೋಣ ಅಂತ ಹೇಳೋದ್ರ ಮೂಲಕ ಎಲ್ಲರಿಗೆ ಪ್ರಪ್ರಥಮವಾಗಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿ ನಿಮಿತ್ತವಾಗಿ ಹಾರ್ದಿಕ ಶುಭಾಶಯಗಳು. ಇಡೀ ದೇಶ
ಡಾಕ್ಟರ್ ಬಾಬು ಜಗಜೀವನ್ ರಾಮಜಿಯವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಭಾಳ ಭಕ್ತಿಯಿಂದ ಭಾಳ ಗೌರವದಿಂದ. ಅವರು ನಮ್ಮ ದೇಶಕ್ಕೆ ಕೇವಲ ಉಪ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸೋದಷ್ಟೇ ಅಲ್ಲ, ದೀನ ದಲಿತರಿಗೆ ಬಡಬಗ್ಗರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಚಾಚು ತಪ್ಪದೆ ಪಾಲಿಸ್ತಾ ಅದನ್ನು ಕಾನೂನು ರೂಪದಲ್ಲಿ ಜಾರಿಗೆ ತರೋದರ ಮುಖಾಂತರ ಒಂದು ಹೊಸ ಇತಿಹಾಸವನ್ನು ಕೂಲಿ ಕಾರ್ಮಿಕರಿಗಾಗಿ, ಬಡ ಕಾರ್ಮಿಕರಿಗಾಗಿ, ಕೃಷಿ ಕಾರ್ಮಿಕರಿಗಾಗಿ ಮಾಡೋದರ ಮುಖಾಂತರ ಈ ದೇಶಕ್ಕೆ ಹಸಿರನ್ನು ಮೂಡಿಸುವುದಕ್ಕಾಗಿ, ಈ ದೇಶಕ್ಕೆ ಹಸಿರು ಬಣ್ಣವನ್ನು ತಡವಿಸೋದಕ್ಕಾಗಿ ಹಸಿರು ಕ್ರಾಂತಿ ಹರಕರಾಗಿ ಕೆಲಸ ಮಾಡಿದ್ದಾರೆ. ಅವರು ಕೇವಲ 1937ರಲ್ಲಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಮಂತ್ರಿಮಂಡಲದಲ್ಲಿ 1977ರವರೆಗೆ ತನ್ನ ಜೀವಿತ ಅವಧಿಯವರೆಗೆ ಬಹುಶಃ ಭಾರತ ದೇಶದ ಮಂತ್ರಿಮಂಡಲದ ಇತಿಹಾಸದಲ್ಲಿ ತನ್ನ ಸಾಯುವವರೆಗೆ ಮಂತ್ರಿಮಂಡಲದಲ್ಲಿ ಯಾರಾದರೂ ಒಂದು ಪದವಿ ಉಳಿಸ್ಕೊಂಡಿದ್ರು ಅಂತಂದರೆ ಅದು ಕೇವಲ ಮತ್ತು ಒಬ್ಬರೊಬ್ಬರು ಡಾಕ್ಟರ್ ಬಾಬು ಜಗಜೀವನ್ ರಾಮಜಿಯವರು. ಚಿತ್ತಾಪುರ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಇದೇ ವೇಳೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿಯವರು ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದರು. ಮತ್ತು ರಕ್ಷಣಾ ದೇಶದ ಸಚಿವರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರಾಗಿದ್ದ ಬಾಬು ಜಗಜೀವನ್ ರಾಮ್ ಅವರ 117ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅಂಗವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷ ಕಳಗಿವರು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಾಬುಜನ ಅಭಿಮಾನಿ ವರ್ಗದ ಮುಖಂಡರಲ್ಲಿ ಇವತ್ತು ವಿಶೇಷವಾಗಿ ದೇಶಾದ್ಯಂತ ಯಾವುದೇ ಒಬ್ಬರ ಜೀವನ ಚರಿತ್ರೆ ಬಗ್ಗೆ ನಾವು ಮಾತನಾಡಬೇಕಾದರೆ ಇವತ್ತು ಒಂದು ಸಡಕು ಇವತ್ತು ರಾಷ್ಟ್ರಮಟ್ಟಕ್ಕೆ ಬೆಳೆದು ಉಪಪ್ರಧಾನಿಯಾಗಿ ಈ ಸಂದರ್ಭದಲ್ಲಿ ಕಿಸಾನ್ ಘಟಕದ ಅಧ್ಯಕ್ಷ ನಾಗ್ಯರೆಡ್ಡಿ ಗೋಪಸಾನೆ, ಪ್ರಚಾರ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಬೊಮ್ಮನಹಳ್ಳಿ, ಪುರಸಭೆ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಕಾಳಗಿ, ಯುವ ಅಧ್ಯಕ್ಷ ಸಂಜಯ್ ಬುಳ್ಕರ್, ಮಾಂತೇಶ್ ಬೊಮ್ಮನಹಳ್ಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕಲಬುರಗಿ ನಗರದ ಟೌನ್ ಹಾಲ್ನಲ್ಲಿ ಇಂದು ಹಸಿರು ಕ್ರಾಂತಿಯ ಹರಿಕಾರ, ರಾಷ್ಟ್ರೀಯ ನಾಯಕ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಜಿಲ್ಲೆಯ ಅನೇಕ ಗಣ್ಯರು, ಸಂಘ ಸಂಸ್ಥೆಯ ಮುಖಂಡರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಬಾಬು ಜಗಜೀವನ್ ರಾಮ್ ಅವರ 117ನೇ ಜಯಂತಿ ಅಂಗವಾಗಿ ಇಂದು ಕಲಬುರಗಿ ನಗರದ ಟೌನ್ ಹಾಲ್ನಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಜಿಲ್ಲೆಯ ಅನೇಕ ಗಣ್ಯರು, ಸಂಘ ಸಂಸ್ಥೆಯ ಮುಖಂಡರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯರು ಮಾತನಾಡಿದರು. ಸರ್ ಈ ದೇಶದ ಮಾಜಿ ಪ್ರಧಾನಿ, ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ 117ನೆಯ ಒಂದು ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನರಿಗೆ ಅವರ ಜಯಂತಿಯ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಭಾಳ ಅತ್ಯುತ್ತಮ ರಾಜಕಾರಣಗಾಗಿ, ಭಾಳ ಸ್ವಚ್ಛತೆಯಿಂದ ಉಪ ಪ್ರಧಾನಿಯಾಗಿ ದೇಶದ ಹಲವಾರು ರೈತರ ಸಮಸ್ಯೆಗಳ ಬಗ್ಗೆ ಭಾಳ ಕಾಳಜಿಯಿಂದ ಸ್ಪಂದಿಸಿ ತಮ್ಮದೇ ಆದಂಥ ಒಂದು ಕೊಡುಗೆ ರೈತರಿಗೆ ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಬಾಬು ಜಗಜೀವನ್ ರಾವ್ ಅವರು. ಇವತ್ತು ಬಾಬು ಜಗಜೀವನ್ ರಾವ್ ಅವರ ಏನು ಉಪ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥ ಮಹಾನ್ ನಾಯಕ, ರೈತರ ಒಬ್ಬ ಹಸಿರು ಕ್ರಾಂತಿ, ಒಂದು ಇತಿಹಾಸನ್ನು ಬರೆದಂಥ ಆಗಿನ ಒಂದು ಜಮಾನದಲ್ಲಿ ಇವತ್ತು ಹಣಕಾಸಿನ ಕೊರತೆ ಇದ್ದರೂ ಕೂಡ ಅನೇಕ ಅವರು ಯಾವುದೇ ಒಂದು ಹುದ್ದೆಗಳನ್ನು ಅವರು ಪಡೆದಾಗ ಆ ಹುದ್ದೆಗಳನ್ನು ಸರಿ ಸಮಾನವಾಗಿ ಭಾರತ ದೇಶದ ಒಂದು ಹಿತದೃಷ್ಟಿಗಾಗಿ ಭಾಳ ಒಂದು ಅದ್ಭುತ ಒಂದು ಸಾಧನೆಯನ್ನು ಗಳಿಸಿದಂಥ
ಇವತ್ತು ವ್ಯಕ್ತಿಯ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹಸಿರು ಕ್ರಾಂತಿ ಹರಿಕರದಂಥ ಡಾಕ್ಟರ್ ಬಾಬು ಜಗಜೀವನರವರ 117ನೇ ಜಯಂತಿ ಉತ್ಸವ ಅಂಗವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅದ್ಭುತವಾದಂಥ ಜಯಂತಿ ಆಚರಣೆ ಮಾಡೋಂಥ ಎಲ್ಲ ನಮ್ಮ ಜಯಂತಿಯ ಸಮಾಜದ ಅಧ್ಯಕ್ಷರು ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತು ದೇಶದ ಮೊಟ್ಟ ಮೊದಲನೇ ಉಪಪ್ರಧಾನಮಂತ್ರಿಗಳಾಗಿ ಹಸಿರು ಕ್ರಾಂತಿ ಅಂತ ಹೆಸರು ಪಡೆದಂಥ ಡಾಕ್ಟರ್ ಬಾಬು ಜಗಜೀವನರವರು ಅನೇಕ ಕೆಲಸಗಳು ಮಾಡಿ ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ಕೂಡ ನಾವು ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಅವರ ಆಶೀರ್ವಾದದಿಂದ ಕೂಡ ನಾನು 2ನೇ ಬಾರಿ ಶಾಸಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಅವರು ಮಾರ್ಗದರ್ಶನ ಅವ್ರ ಆಶೀರ್ವಾದ ಇದೇ ರೀತಿ ನಮ್ಮ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಕೂಡ ಇವತ್ತು ಮುಖಾಂತರ ಹೇಳಕ್ಕೆ ನಾನು ಬಯಸ್ತೀನಿ. ಹಸಿರು ಕ್ರಾಂತಿಯ ಹರಿಕಾರರು ದೇಶದ ಉಪಪ್ರಧಾನಮಂತ್ರಿಗಳಾಗಿ ಇಡೀ ದೇಶಕ್ಕೆ ಅನ್ನ ನೀಡಿರುವಂಥ ಧೀಮಂತ ನಾಯಕರಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ 117ನೇ ಜಯಂತ್ಯೋತ್ಸವದ ಈ ಸಂದರ್ಭದಲ್ಲಿ ಅವರ ಆದರ್ಶಗಳನ್ನು, ವಿಚಾರಗಳನ್ನು, ಅವರ ಕೊಡುಗೆಗಳನ್ನು ಇಡೀ ದೇಶದ ಜನರಿಗೆ ಇವತ್ತು ತಿಳಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇವತ್ತು ಬಾಬು ಜಗಜೀವನ್ ರಾಮ್ ಅವರ 117ನೇ ಜನ್ಮದಿನದ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸಂಘಟನೆಯವರು. ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರುವಂಥ ಎಲ್ಲ ಮಹನೀಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ಜಗಜೀವನ್ ರಾಮ್ ಅವರು ಈ ದೇಶಕ್ಕೆ ನಿಜವಾದ ಹಸಿರು ಕ್ರಾಂತಿಯನ್ನು ತಂದುಕೊಟ್ಟಂಥವರು. ಅವರು ತಮ್ಮ ಜೀವನದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವುದೋ ಒಂದು ಈ ಕೆಲಸ ಅವ್ರಿಗೆ ಗೊತ್ತಿಲ್ಲ ಅಥವಾ ಮಾಡಿಲ್ಲ ಅಂತಿಲ್ಲ. ಡಾಕ್ಟರ್ ಜಗಜೀವನ್ ರಾವ್ ಅವರ 117ನೇ ಜಯಂತಿ ಉತ್ಸವ ಅಂಗವಾಗಿ ಇವತ್ತು ಗುಲ್ಬರ್ಗದಲ್ಲಿ ಎಲ್ಲಾದರೂ ಎಲ್ಲೆಲ್ಲಿ ಗಲ್ಲಿ ಎಲ್ಲ ಕಡೆ ಇವತ್ತೊಂದು ಹಬ್ಬದ ವಾತಾವರಣ ಆಗಿರುತ್ತದೆ. ಅದೇ ರೀತಿಯಂಥ ಎಲ್ಲ ಸಮಸ್ತ ಎಲ್ಲ ಜನರಿಗೆ, ಗುಲ್ಬರ್ಗ ಜನರಿಗೆ ಹಾಗೂ ನಾಡಿನ ಜನತೆಗೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿಯ ಶುಭಾಶಯವನ್ನು ಕೋರುತ್ತೇನೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 240066. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು.
ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.